ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗೇಂದ್ರ ಪೂಜಾರಿ. ನೀವು ನೋಡ್ತಾ ಇದ್ರಿ NP ಲಾಕ್ಸ್ ಇನ್ ಕನ್ನಡ. ಇವತ್ತು ನಾನು ಮತ್ತೊಂದು ಹೊಸ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಇರೋ ಒಂದು ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೆ. ಅದು ಯಾವ ಟೆಂಪಲ್ ಅಂದರೆ ಗುಡ್ಡಟ್ಟು ಶ್ರೀ ವಿನಾಯಕ ಟೆಂಪಲ್. ಈ ದೇವಸ್ಥಾನ ಎಷ್ಟು ಒಳ್ಳೆ ಲೊಕೇಶನ್ ಹಂಗಿತ್ತು ಕಾಣಿ, ಆಯಿತಾ. ಫುಲ್ ಪ್ಲೇಸ್ ತೋರಿಸ್ತೆ ಇಲ್ಲಿ ಸ್ಟಾರ್ಟಿಂಗಿಂದ ಎಂಡವರೆಗೆ ಕಾಣಿ ಒಂದ್ಸರಿ. ಈ ಟೆಂಪಲ್ ಎಲ್ಲಿದೆ ಅಂದರೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಶಿರಿಯಾರದಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ನಿಮ್ಗೆ ಈ ಟೆಂಪಲ್ ಸಿಗುತ್ತೆ. ನೀವು ದೇವಸ್ಥಾನ ಎಂಟ್ರೆನ್ಸ್ ಪಾಸ್ ಅಪ್ಗೂ ಫಸ್ಟ್ ಸಿಗೋದೆ ನಿಮ್ಗೆ ಈ ದೊಡ್ಡ ಮರ, ಅದರ ಮೇಲೆ ನಿಮ್ಗೆ ಸಿಕ್ಕೋದೆ ದೇವಸ್ಥಾನ ಎಷ್ಟು ಚಂದ ರಚನೆ ಆಗಿದೆ ನೀವೇ ನೋಡ್ಬೋದು. ದೇವಸ್ಥಾನದ ಸೈಡ್ ಫುಲ್ ಬಂಡೆಯಿಂದ ಆವೃತ್ತಿಯಾಗಿದೆ. ನೀವು ಫಸ್ಟ್ ಈಚೆ ಸೈಡಲ್ಲಿ ರೈಟಲ್ಲಿ ನೋಡಿದರೆ ನಿಮ್ಗೆ ಫಸ್ಟ್ ಸಿಗೋದೆ ದೇವಸ್ಥಾನದ ಕೆರೆನ ಎಷ್ಟು ಉತ್ತಮವಾಗಿ ರಚನೆ ಮಾಡಿ ನೀವೇ ನೋಡಿ. ಈಗ ನಾನು ಈ ಟೆಂಪಲ್ ಹಿಸ್ಟ್ರಿ ಹೇಳ್ತೆ. ಈ ಟೆಂಪಲ್ ಸಾವಿರಾರು ವರ್ಷಗಳ ಹಿಂದಿನ ಟೆಂಪಲ್. ಹೆಂಗಂದರೆ ಎಲ್ಲ ದೇವಸ್ಥಾನದಂಗೆ ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾರೆ, ಮತ್ತು ಬೇರೆ ಬೇರೆ ಲೋಹದಿಂದ ಕೆತ್ತನೆ ಮಾಡ್ತಾರಲ್ಲ. ಆದರೆ ಈ ಟೆಂಪಲಲ್ಲಿ ಅದೇ ಆಗಿ ಉದ್ಭವ ಆದ್ದು ಸಾವಿರಾರು ವರ್ಷಗಳ ಹಿಂದೆ. ಇಲ್ಲಿನ ಗಣಪತಿ ಇತ್ತಲ್ಲ, ವರ್ಷದ 365 ದಿನವೂ ನೀರಲ್ಲೇ ಮುಳುಗಿರುತ್ತೆ. ಯಾಕಂದರೆ ಇದು ಗುಹೆ ಒಳಗೆ ಉದ್ಭವವಾಗಿರುತ್ತೆ ಮತ್ತು ಸಂಪೂರ್ಣವಾಗಿ ಕುತ್ತಿಗೆವರೆಗೆ ನೀರಿರುತ್ತೆ, ಆಯಿತಾ. ಈ ಗಣಪತಿ ಮೂಲ ಬಿಂಬ ನೀವು ನೋಡ್ಕಾರೆ ದೀಪದ ಬೆಳಕಲ್ಲಿ ನೋಡಬೇಕು. ನೀವು ಮಂಗಳಾರತಿ ಮತ್ತು ಯಾವುದಾದ್ರು ಅರ್ಚನೆ ಕೊಟ್ಟರೆ ಹೊರಗೊಂದು ಗಣಪತಿ ವಿಗ್ರಹ ಇಟ್ಟಿರ ಅದಕ್ಕೆ ಮಾಡ್ತಾರೆ. ಮತ್ತು ಇದ್ರದ್ದು ವಿಶೇಷತೆ ಅಂದರೆ ನೀವು ಬೇರೆ ದೇವಸ್ಥಾನದಂಗೆಲ್ಲ ರುದ್ರಾಭಿಷೇಕ ಬರೀ ಈಶ್ವರಂಗೆ ಮಾಡೋದು ಕೇಳಿರ್ತೀರಿ, ಆದರೆ ಇಲ್ಲಿ ಗಣಪತಿಗೆ ರುದ್ರಾಭಿಷೇಕ ಮಾಡ್ತಾರೆ. ಇದಾಗಿರುತ್ತೆ ಇಲ್ಲಿನ ಹಿಸ್ಟ್ರಿ. ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಇನ್ನೊಂದು ವಿಡಿಯೋ ಬೇಕಂದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ಆಯ್ತಾ. ಓಕೆ ಗೈಸ್, ನನ್ನ ಇವತ್ತಿನ ವಿಡಿಯೋ ಎಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಒಳ್ಳೆ ದೇವಸ್ಥಾನ ಅಥವಾ ಯಾವ್ದಾದ್ರು ಒಳ್ಳೆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತಾ ಇರುತ್ತೆ. ಕೀಪ್ ವಾಚಿಂಗ್ ಅವರ್ ವಿಡಿಯೋ ಗೈಸ್. ಓಕೆ, ಬಾಯ್.